ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷಾದಾಗ ಹೇಳಲಿಕ್ಕೆ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಬರೀ ಬ್ಯಾಡದೆ ಇರುವಂತಹ ಕೆಟ್ಟ ಸುದ್ದಿನೇ ಹೇಳಿ 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 ನನಗೂ ಬಹಳ ಹಳ್ಳಾಳಿ ಆಗಿತ್ತು ನೋಡ್ರಪ್ಪ. ಅದಕ್ಕೆ ಇವತ್ತ ಒಂದು ಭಾರಿ ಚಲೋ ವಿಷಯ ಹೇಳ್ಕೊಂಡು ಮಿರ್ಚಿ ಮಂಡಕ್ಕಿ ಶುರು ಮಾಡೋಣ ಅಂತ ಬಂದೀನಿ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರದ್ದು 75ನೇ ವರ್ಷದ ಹುಟ್ಟು ಹಬ್ಬ ಆಯ್ತು ನೋಡ್ರಿ. ಈ 2022ರಾಗ ಮೋದಿಜಿದು ಹುಟ್ಟು ಹಬ್ಬಕ್ಕಂತ ಹೇಳಿ ನಮೀಬಿಯಾದಿಂದ ಚಿರತೆ ತಂದಿದ್ರು. ಅದಕ್ಕಿಂತ ಮೊದಲ ಕೋವಿಡ್ ವ್ಯಾಕ್ಸಿನ್ ಬಂದಿತ್ತು. ಹಿಂಗ ದರಾ ವರ್ಷ ಪ್ರತಿ ಸಲ ಹುಟ್ಟು ಹಬ್ಬಕ್ಕ ಏನಾರ ಸ್ಪೆಷಲ್ ಇದ್ದೇ ಇರ್ತದ ನೋಡ್ರಿ. ಹಂಗಂತ ಹೇಳಿ ಈ ಸಲ ಪ್ರಧಾನಿ ಶ್ರೀ ನರೇಂದ್ರ ಮೋದಿ ಅವರ ಪರಿಸರ ಸಂರಕ್ಷಣೆ ಸಲುವಾಗಿ ಏಕ್ ಪೇಡ್ ಮಾ ಕೆ ನಾಮ್ ಅಂತ ಹೇಳಿ ಅಭಿಯಾನ ಚಾಲೂ ಮಾಡಿದ್ರು. पेड़ पौधा हमको सुरक्षा देते हैं, हमको ऊर्जा देते हैं, जिंदगी देते हैं. जिंदगी जीने का ये एक बहुत बड़ा सोर्स है पेड़ पौधा नहीं शायद नहीं होते तो हम नहीं होते. पेड़ पौधा को भी रक्षा बंधन की ज़रूरत है. हमको ऑक्सीजन देते हैं, फल देते हैं, फूल देते हैं, दवा देते हैं, खाद्य वस्त्र वासगृह देते हैं. उनसे ही हमको मिलता है. इसीलिए पेड़ पौधा का भी रक्षा बांधने की ज़रूरत है. मैं सभी बच्चों से आग्रह करूँगी, अपने अपने गार्डन में, अपने अपने एरिया में एक एक पौधा, मैं तो कहूँगी अपने सामर्थ्य के हिसाब से जितने पौधा आप लगा सकेंगे उसको लगाने से नहीं होगा, उसको बड़ा करेंगे. और इसी के दिन एक एक पौधे को आप सुरक्षा की बंधन बांधेंगे. ಅಂದ್ರ ತಾಯಿ ಹೆಸರಿನಾಗ ಒಂದು ಮರ ಅಂತ ಹೇಳಿ ಇದರಿಂದ ಪ್ರೇರಿತಗೊಂಡಂತಹ ಬ್ರಿಟನ್ ರಾಜ ಚಾರ್ಲ್ಸ್ III ಅವರದಾರಲ್ಲ, ಪ್ರಧಾನಿ ಮೋದಿ ಅವರ 75ನೇ ಹುಟ್ಟು ಹಬ್ಬಕ್ಕೆ ಕದಂಬ ವೃಕ್ಷದ ಸಸಿಯನ್ನು ಕೊಟ್ಟು ಕಳಿಸಿದ್ರು. ಅದನ್ನ ನರೇಂದ್ರ ಮೋದಿ ಅವರು ತಮ್ಮ ಅಧಿಕೃತ ಮನೆಯಾಗ ನೆಡ್ತಾರ. ಮೋದಿಜಿ ಇದಕ್ಕೆ ಸ್ಪೆಷಲ್ ಅನ್ಸೋದು ನೋಡ್ರಪ್ಪ. ಅವ್ರು ಏನೇ ಅಭಿಯಾನ ಶುರು ಮಾಡಿದ್ರು ಮೊದಲು ತಾವೇ ಅದನ್ನ ಪ್ರಾರಂಭ ಮಾಡ್ತಾರ, ಆಮೇಲೆ ಅವ್ರ ಫಾಲೋವರ್ಸ್ ಎಲ್ಲ ಫಾಲೋ ಮಾಡ್ಲಿಕ್ಕೆ ಚಾಲು ಮಾಡ್ತಾರ. ಸ್ವಚ್ಛ ಭಾರತ್ ಅಭಿಯಾನನು ನೋಡಿಲ್ಲೇನ್ ನೀವು? ಇನ್ನು ರಾಹುಲ್ ಗಾಂಧಿ ಅವರ ಬಗ್ಗೆನೋ ಏನು ಅಂತ ಹೇಳಿ ಏನೇನೋ ಲಾಜಿಕ್ ಇಲ್ಲಾರದೆ ಮಾತಾಡ್ಕೊಂಡು ಅಡ್ಡಾಡ್ತಿರ್ತಾರ. ಯಾಕೋ ಈಗೀಗ ಅನ್ಸ್ಲಿಕ್ಕತ್ತದ ಅವ್ರ ಜೀವನದಾಗ ಪ್ರಧಾನಿ ಆಗೋದಕ್ಕಂತೂ ಆಗೋದಿಲ್ಲ ಅನ್ನೋದು ಅರ್ಥ ಆಗ್ಯದ. ಹಿಂಗಾಗಿ ವಿಚಿತ್ರವಾಗಿ ಆಡ್ಲಿಕ್ಕತ್ತಾರ ಅಂತ ಅನ್ಸ್ಲಿಕ್ಕತ್ತದ ನೋಡ್ರಪ್ಪ. ಅದೇನೋ ಹೈಡ್ರೋಜನ್ ಬಾಂಬು ಅದನ್ನೋ ಠೊಸ್ಸಾಯ್ತು. ಅಲ್ಲ, ರಾಹುಲ್ ಗಾಂಧಿ ವೋಟ್ ಚೋರಿ ಅಂತ ಅಷ್ಟೆಲ್ಲಾ ಬಾಯಿ ಬಡ್ಕೊಳಿಕತ್ತಿದ್ರು ಒಬ್ರೇ ಯಾರೋ ಅವ್ರ ಜೊತೆ ನಿಂತ ಪ್ರತಿಭಟನೆ ಮಾಡ್ಲೇ ಇಲ್ಲ. ನನಗ್ ಮನ್ಸಿಗೆ ಹತ್ತದ ಏನ್ ಗೊತ್ತಾ, ಹಳಾಳಿ ಆಗೋದು ಏನ್ ಗೊತ್ತಾ, ಒಬ್ಬ ಹೆಣ್ಮಗಳು 20 ರೂಪಾಯಿಗ 4 ಗೋಲ್ಗಪ್ಪ ಕೊಟ್ರಂತ ಹೇಳಿ ನಡುದಾರ್ಯಾಗ ಕುಂತು ಪ್ರತಿಭಟನೆ ಮಾಡ್ತಾರ. ಬರೇ 4 ಅಷ್ಟೇ ಕೊಟ್ಟಾನ, 6 ಪಾನಿಪುರಿ ಕೊಡ್ಬೇಕಾಗಿತ್ತು ಅಂತ ಹೇಳಿ ಆ ಪಾನಿಪುರಿಗಿರುವಂತಹ ಮರ್ಯಾದೆನು ರಾಹುಲ್ ಗಾಂಧಿ ವೋಟ್ ಚೋರಿಗೆ ಇರ್ಲಾರ್ದಂಗ ಆಯ್ತಲ್ರಿ. ಎಷ್ಟ ಅಸಹ್ಯ ಹೇಳ್ರಪ್ಪ. ಛೇ ರಾಹುಲ್ ಗಾಂಧಿ ಅವ್ರೆ, ನೀವು ಈ ವೋಟ್ ಚೋರಿ ಎಲ್ಲಾ ಬಿಟ್ಟು ಮುಂದ ಪಾನಿಪುರಿ ಚೋರಿ ಅಂತ ಯಾತ್ರೆ ಮಾಡ್ರಿ. ಅವಾಗ ಅಟ್ಲೀಸ್ಟ್ ಈ ಹೆಣ್ಮಗಳರಿ ನಿಮ್ ಜೊತೆ ಬರಬಹುದು. ಆದ್ರೂ ಒಂದು ತಿಳಿಯಂಗಿಲ್ಲ ನೋಡ್ರಿ, ಈ ಮನುಷ್ಯನೇ ಎಡವಟ್ಟು ಅಥವಾ ಈ ಎಡವಟ್ಟುಗಳೇ ಇವ್ರನ್ನ ಹುಡ್ಕೊಡ್ಕೊಂಡ್ ಬರ್ತಾವೋ ಏನೋ, ಏನ್ ಸುದ್ದಿ ಗೊತ್ತಿಲ್ಲ. ಮೊನ್ನೆ ಪ್ರೆಸ್ ಕಾನ್ಫರೆನ್ಸ್ ಮಾಡೋ ಮುಂದ ರಾಷ್ಟ್ರಗೀತೆನೂ ಹಿಂಗ ಅರ್ಧದಿಂದೇ ಚಾಲು ಆಯ್ತು ನೋಡ್ರಿ. ಪಾಪ ಅವ್ರ ಹಣೆ ಬಾರಕ್ಕೆ ಏನ್ ಹೇಳ್ತೀರಿ, ರಾಷ್ಟ್ರಗೀತೆಗೂ ಅವಮಾನ ಮಾಡಿದ್ರು. ರಾಹುಲ್ ಗಾಂಧಿಗೂ ಬಿಜೆಪಿ ನಾಯಕರಿಗೂ ವ್ಯತ್ಯಾಸ ನೋಡ್ರಿ ನೀವು. ಇಂಥದ್ದೇ ಸಮಸ್ಯೆ ಫಡ್ನವೀಸ್ ಅವ್ರಿಗೂ ಆಗಿತ್ತಾ? ಅವಾಗ ಫಡ್ನವೀಸ್ ಅವ್ರು ಏನ್ ಮಾಡಿದ್ರು, ಎಷ್ಟು ಜಲ್ದಿ ತಮ್ಮ ಮೊಬೈಲ್ನಾಗ ರಾಷ್ಟ್ರಗೀತೆ ಹಾಕಿ ಸಮಯ ಪ್ರಜ್ಞೆ ಮೆರೆದ್ರು ನೋಡ್ರಿ.
ಗೊತ್ತಾಯ್ತಲ್ಲ, ಅವರಿಗೂ ಇವರಿಗೂ ಇಷ್ಟೇ ವ್ಯತ್ಯಾಸ ಅದ ನೋಡ್ರಿ. ಬಿಡ್ರಿ, ಈಗ ನಮ್ಮ ರಾಜ್ಯದಾಗ ಯಾರ್ಯಾರು ಏನೇನು ಕತೆ ಶುರು ಹಚ್ಕೊಂಡಾರ ಅಂತ ಹೇಳಿ ನೋಡೋಣ ಬನ್ರಿ. ನಾವೊಂದು ಕತೆನ ಚಾಲು ಮಾಡ್ಬಿಡೋಣ. ಹೌದು, ಮೋದಿಜಿ GST ಕಡಿಮೆ ಮಾಡಿದ್ಮೇಲೆ ಬೈಕು ಕಾರಿಂದ ರೇಟ್ ಎಲ್ಲ ಕಡಿಮೆ ಆಯ್ತು ಅಂತ ಅನ್ಕೊಂಡಿದ್ದೆ. ಆದ್ರ ಹೆಲಿಕಾಪ್ಟರ್ ರೇಟ್ನು ಕಡಿಮೆ ಆಗ್ಯದ ಹೆಂಗ್ ಅಂತೀನಿ. ಇದು ಯಾಕೆ ನಿಮ್ ಮನಸ್ನಾಗ ಡೌಟ್ ಬಂತಂತ ಕೇಳಲಿಕತ್ತೀರೇನ್? ಮತ್ ಏನ್ರಿ, ನಮ್ಮ ಸತೀಶ್ ಜಾರಕಿಹೊಳಿ ಅವ್ರ ಅದಾರಲ್ಲ, ಅವರು ಒಂದು ಹೊಸ ಹೆಲಿಕಾಪ್ಟರ್ನೇ ಖರೀದಿ ಮಾಡಿಬಿಟ್ಟಾರ. ಆಧುನಿಕ ಸುರಕ್ಷಾ ಹೊಂದಿರೋ ಡಬಲ್ ಇಂಜಿನ್ ಹೆಲಿಕಾಪ್ಟರ್ ಅಂತ ನೋಡ್ರಪ್ಪ. 5 ಮಂದಿ ಇದ್ರಾಗ ಪ್ರಯಾಣ ಮಾಡಬಹುದಂತ, ಫುಲ್ ಸೇಫ್ಟಿನೂ ಅದ ಅಂತ. ಯಾಕೋ ಸತೀಶ್ ಅಣ್ಣ ಮುಂದಿನ ಎಲೆಕ್ಷನ್ ತಿರುಗಾಟಕ್ಕೆ ಈಗೇ ತಯಾರಿ ಮಾಡ್ಲಿಕ್ಕತ್ತಂಗ್ ಕಾಣ್ಲಿಕ್ಕತ್ತದ. ಮುಂದೆ CM ಬೇರೆ ಆಗ್ಬೇಕಂತ ಕನಸು ಕಂಡಾರ ಅವರು. ಬೇಕಾಗ್ತದ ಬಿಡ್ರಿ ಹೆಲಿಕಾಪ್ಟರ್ ಎಲ್ಲ. ಆದ್ರೂ ಸತೀಶ್ ಜಾರಕಿಹೊಳಿ ಸಾಹೇಬ್ರೆ ಮಂದಿಗೆ ಫ್ರೀ ಬಸ್ ಕೊಟ್ಟು ನೀವು ಒಂದು ಹೆಲಿಕಾಪ್ಟರ್ನೇ ಕೊಂಡ್ಕೊಂಡ್ ಬಿಟ್ರಲ್ಲ, ಭಾರಿ ಆಯ್ತು ಬಿಡ್ರಿ. ಆದ್ರ ಈಗ ಮತ್ತೊಂದು ಸಂಶಯ ಇರಪ್ಪ, ಹಂಗ ಸಣ್ಣದಾಗ ಕಾಡ್ಲಿಕ್ಕತ್ತದ. ಇದಕ್ಕೆ ಪೂಜಿನ ನೀವು ಗುಡಿದಾಳಗ ಮಾಡಿಸ್ತಿರೋ ಅಥವಾ ಸ್ಮಶಾನದಾಗ ಮಾಡಿಸ್ತಿರೋ ಹೆಂಗಂತ ನೋಡ್ರಿ. ಮತ್ತೆ ನೀವು ದೇವ್ರಿಗಿವ್ರೆಲ್ಲ ನಂಬುದಿಲ್ಲಲ್ಲ, ಅದಕ್ಕ ಕೇಳಿನ್ರಪ್ಪ. ಮತ್ತೆ ಸಿಟ್ಟಿಗೆ ಬರ್ಬೇಡ್ರೆ. ಆದ್ರೂ ಸಿದ್ದರಾಮಯ್ಯ ಸಾಹೇಬ್ರು ಇನ್ನ CM ಕುರ್ಚಿ ಬಿಡ್ಲಿಕ್ಕೆ ತಯಾರಿಲ್ಲ. ಆದ್ರ ಅಷ್ಟ್ರಾಗೆ ಕುರ್ಚಿಗಾಗಿ ಏನು ಪೈಪೋಟಿ ಜೋರ್ ನಡೆದ. ಇವ್ರು ನೋಡಿದ್ರ ಹೆಲಿಕಾಪ್ಟರ್ ಎಲ್ಲ ಕೊಂಡ್ಕೊಂಡು ತಯಾರಾಗ್ಲಿಕ್ಕತ್ತಿದ್ರ ಅಲ್ಲಿ DK ಸಾಹೇಬ್ರೇನ್ ಸುಮ್ನ ಕುಂದಿರ್ತಾರ? ಕಣ್ಣಿಗೆ ರೇಬನ್ ಗ್ಲಾಸ್, ಕಲರ್ ಶಾಲು, ಬೈಕ್ ರೈಡ್ ಅಂತ ಡೈಲಿ ಫೋಟೋ ಶೂಟ್ ಮಾಡ್ಲಿಕ್ಕತ್ತಾರ. ಎಷ್ಟೋ ಫ್ಲೈಓವರ್ಗಳು ಅದೇ ಸ್ಟ್ಯಾಂಡ್ ಸ್ಟಿಲ್ ಪೊಸಿಷನ್ ನಿಂತ್ಕೊಂಡಿದೆ, ಮೂವ್ಮೆಂಟೇ ಆಗ್ತಾ ಇಲ್ಲ. ಅಂಡರ್ ಕನ್ಸ್ಟ್ರಕ್ಷನ್ ಬೋರ್ಡ್ ಹಾಕೊಂಡು ಕುತ್ಕೊಂಡಿದ್ದಾರೆ. ಈಗ ನೀವು RR ನಗರದ ಫ್ಲೈಓವರ್ ತಗೊಳ್ಳಿ, 300 ಇಂದ 350 ಮೀಟರ್ ಅಷ್ಟೇ, 71 ಕೋಟಿ ವೆಚ್ಚ. 4 ವರ್ಷ ಆಗಿದೆ, ಕಂಪ್ಲೀಷನ್ ಆಗಿಲ್ಲ. ಇನ್ನ ಹೊಸಕೆರಳ್ಳಿ ಫ್ಲೈಓವರ್ ತಗೊಳ್ಳಿ, ಅದು 300 ಮೀಟರ್, 30 ಕೋಟಿ ರೂಪಾಯಿ. ಇದೇನಾಗುತ್ತೆ, ಈ ವೆಚ್ಚ ಹೋಗ್ತಾ ಹೋಗ್ತಾ ಎಸ್ಟಿಮೇಷನ್ ಒಂದಿರುತ್ತೆ, ಕೊನೆಗೆ ಅದು ಎಸ್ಕಿಲೇಟ್ ಆಗ್ತಾ ಹೋಗ್ತದೆ. ಇನ್ನಲ್ಲೆಲ್ಲೋ ಯಲಹಂಕದ ಹತ್ರ ಬನ್ನಿ, ಅಲ್ಲೊಂದು 170 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲೊಂದು ಫ್ಲೈಓವರ್, ಯಲಹಂಕ ದೊಡ್ಡಬಳ್ಳಾಪುರ ರೋಡಲ್ಲಿ. ಅಲ್ಲ, ಹೇಳ್ತಾ ಹೋದ್ರೆ ತುಂಬಾ ಇದೆ, ಬಟ್ ಯಾವಾಗ ಕಂಪ್ಲೀಟ್ ಮಾಡ್ತೀವಿ? ಇದಕ್ಕೆ ಆ ಟೈಮ್ ಫ್ರೇಮ್ ಬೇಡವಾ? ರಾಜ್ಯದ ಮುಖ್ಯಮಂತ್ರಿಗಳು ಈ ರೀತಿ ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬಿಟ್ಟು ಇದನ್ನ ಯಾವ ರೀತಿ ಅಡ್ರೆಸ್ ಮಾಡ್ಬೋದು, ಯಾವ ರೀತಿ ಇದನ್ನ ಸರಿಪಡಿಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಚಿಂತನೆಯನ್ನ ಮಾಡಿ. ಖರೇನೆ ಹೇಳ್ಯಾರ ಬಿಡ್ರಿ ನಿಖಿಲ್ ಕುಮಾರಸ್ವಾಮಿ ಅವರು. ಇದೆಲ್ಲದರ ನಡುವೆ ನಮ್ಮ ಯತ್ನಾಳ್ ಸಾಹೇಬ್ರು ಬಂದ್ರ ನೋಡ್ರಿ ಎಂಟ್ರಿ ಸಿಂಹದಂಗ ಈಗೀಗ ಭಾರಿ ಘರ್ಜನೆ ಮಾಡ್ಲಿಕ್ಕೆ ಶುರು ಹಚ್ಕೊಂಡ್ ಬಿಟ್ಟಾರ. ಅದು ಯಾರೋ ಸ್ವಾಮೀಜಿ ಏನೋ ಹೇಳದ್ರಂತ, ಹಿಂದೂ ಧರ್ಮದ ಬಗ್ಗೆ ಏನೇನೋ ಮಾತಾಡಿದ್ರಂತ. ಅವ್ರಿಗೊಂದು ರಿಪ್ಲೈ ಕೊಟ್ರು ನೋಡ್ರಪ್ಪ. ಹಿಂಗ್ ಇರ್ಲಿಲ್ರಿ. ಮತ್ತ ನಾ ಹೇಳುದು ಅಲ್ವೇ ಅಲ್ಲದು, ನೀವ ಕೇಳ್ಬೇಕು. ಅದು ನೀವೇನು ಕ್ಯಾಮಿ ಹಾಕುತ್ತಿರಲಿಲ್ಲ, ಕೆಸರಿ ಹಾಕುತ್ತಿರಲಿಲ್ಲ ಸ್ವಾಮಿಗಳು. ಅದನ್ನ ತ್ಯಾಗ ಮಾಡಿಬಿಡ್ರಿ. ಅದು ಹಿಂದೂ ಸನಾತನ ಧರ್ಮದ ಸಂಕೇತ ಐತಿ. ಯಾವುದು? ಕೇಸರಿ ಸನಾತನ ಧರ್ಮದ ಸಂಕೇತ ಐತಿ. ನೀವು ಬೇರೆ ಪ್ರತ್ಯೇಕ ಧರ್ಮ ಇಸ್ಲಾಂ ಮತ್ತು ಲಿಂಗಾಯತರಲ್ಲಿ ಬಹಳಷ್ಟು ಸಾಮ್ಯತೆ ಇದೆ ಅಂತ ಒಬ್ಬ ಭೂಪ್ ಹೇಳ್ತಾನೆ ನೋಡ್ರಿ ರಾಜ್ಯದಾಗ. ಇನ್ನೊಬ್ಬ ಇಲ್ಲೊಬ್ಬ ಅಂದಲ್ಲ, ನಾವು ಯಾವ ಬೆಳಗಾವ್ದಾಗ ಯಾವ್ರಿ ಅವ್ನು ನಿಜಗುಣಾನಂದ ಅವ ಹೇಳ್ತಾನ, ಹಿಂದೂ ಧರ್ಮ ಅಲ್ಲ ಲಿಂಗಾಯತ, ಲಕ್ಷ್ಮೀ ಪೂಜೆ ಯಾಕೆ ಮಾಡ್ತೀರಿ? ನೀ ಯಾಕೆ ವಿಭೂತಿ ಹಚ್ಕೋತಿಪ್ಪ ಸ್ವಾಮಿ? ಎಲ್ಲ ಆಕಳದ ಗೋವಿಂದ ತಯಾರಾದಂಥದ್ದೇ ವಿಭೂತಿ ಯಾಕೆ ಮಾಡಬೇಕು ಅಂತ ಕೇಳ್ತಾನೆ. ಹಂಗಾದ್ರೆ ನಾಯಿ ಹಂದಿದ್ದು ನೀ ಮಾಡ್ಕೊಂಡು ನೀ ಹಚ್ಕೋ. ನೀ ಯಾಕೆ ಆಕಳದ ಹಚ್ಕೋತಿ? ನೀ ಯಾಕೆ ಕ್ಯಾಮಿ ಹಾಕೋತಿ? ಕ್ಯಾಮಿ ಕೇಸರಿ ಇದು ಸನಾತನ ಹಿಂದೂ ಧರ್ಮದ ಸಂಕೇತ, ತ್ಯಾಗದ ಸಂಕೇತ. ನಿನಗೆ ಹಿಂದೂ ಧರ್ಮ ಬ್ಯಾಡಾಗಿತ್ತಂದ್ರೆ ಪಟಾಪಟ ಚೇಂಜ್ ಮಾಡಿರಿ, ಕ್ರಿಶ್ಚಿಯನ್ ರಂಗ್ ಬಿಳಿಯರ್ ಹಾಕೋರಿ. ಇಲ್ಲಕಂದ್ರೆ ಹಿಂಗೆ ಮಾಡಬೇಡ್ರಿ, ಇದು ಹಿಂದೂ ಸಂಕೇತ, ಹಿಂಗೆ ಮಾಡಿರಿ. ಯತ್ನಾಳ್ ಅವ್ರ ಬಾಯಿಗೆ ಮಾತ್ರ ಸಿಕ್ಕಾಕೋಬಾರ್ದು ಅನ್ನೋದಕ್ಕೆ ಇದ ಸಾಕ್ಷಿ ನೋಡ್ರಿ. ಕರೆಕ್ಟಾಗಿ ಹೇಳ್ಯಾರ ಬಿಡ್ರಿ. ಆದ್ರೂ ಹಿಂದೂಗಳು ಅಂದ್ರೆ ಎಲ್ಲರಿಗೂ ಒಂಥರ ನಿರ್ಲಕ್ಷ್ಯ ಆಗ್ಬಿಟ್ಟದ. ಅಲ್ಲ, ಸಿದ್ದರಾಮಯ್ಯನವ್ರಿಗೆ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇಲ್ಲ, ಆದ್ರೆ ಹಿಂದೂ ದೇವಸ್ಥಾನದ ರೊಕ್ಕ ಮಾತ್ರ ಬೇಕು. ಭಕ್ತರು ಏನೋ ಪೂಜೆ ಮಾಡ್ಸೋಣ ಅಂತ ಹೋದ್ರ ಇನ್ ಮ್ಯಾಲ ಮುಜರಾಯಿ ದೇವಸ್ಥಾನಗಳದ್ರಾಗ ಅದ್ರದ್ದು ಬೆಲೆನೂ ಏರಿಕೆ ಮಾಡ್ಕೊಂಡು ಕುಂತ ಬಿಟ್ಟಾರ ನೋಡ್ರಿ. ಈ ಹೆಂಗಾಗ್ಯದಂದ್ರ ಫ್ರೀ ಬಸ್ ಕೊಟ್ರ ಅಂತ ಹೇಳಿ ಹೆಂಗಸರು ಪೂಜೆ ಮಾಡ್ಸ್ಲಿಕ್ಕ ಗುಡಿಗೆ ಹೋದ್ರ ಬಸ್ಸಿಂದ ಚಾರ್ಜ್ ರೊಕ್ಕ ಇರ್ತೈತ್ಲ, ಅದನ್ನ ದೇವಸ್ಥಾನದಾಗ ವಸೂಲಿ ಮಾಡ್ಕೋತಾರ. ಅಷ್ಟ ನೋಡ್ರಿ ಲಾಜಿಕ್. ಹೆಂಗಂದ್ರ ಎಕ್ಸಾಕ್ಟ್ಲಿ ಹೇಳ್ಬೇಕಂದ್ರ ಒಂದ್ ಕೈಲಿಂದ 10 ರೂಪಾಯಿ ಕೊಟ್ರ ಅಂತ ತಿಳ್ಕೊರಿ, ಇನ್ನೊಂದ್ ಕೈಲಿಂದ 50 ರೂಪಾಯಿ ಇಸ್ಕೊಂಡಂಗಾಯ್ತಿದು ಸಿದ್ದರಾಮಯ್ಯನವ್ರದ್ದು ಗ್ಯಾರಂಟಿ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.